ನಾನು ಎಲ್ಲ ತೊಂದರೆಗಳನ್ನು ಜಯಿಸಲು ಮುನ್ನುಗ್ಗುವೆ. ನಾನು 2 ಕೊರಿಂಥದವರಿಗೆ 4:17 ಘೋಷಿಸುತ್ತೇನೆ. ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಈ ಕ್ಷಣಿಕ ಯಾತನೆಗಳು ನನಗೆ ಶಾಶ್ವತವಾದ ಕೀರ್ತಿಯನ್ನು ತಂದುಕೊಡುವುದಕ್ಕಾಗಿ ನಾನು ಅಳತೆಗೆ ಮೀರಿದ ಆಶೀರ್ವಾದವನ್ನು ಘೋಷಿಸುತ್ತೇನೆ. ನನ್ನ ಜೀವನದಲ್ಲಿ ಯಾವ ಭದ್ರಕೋಟೆಗಳು ನನ್ನನ್ನು ಜಯಿಸುವುದಿಲ್ಲ, ಆದರೆ ಅದು ಯೇಸುವಿನ ಹೆಸರಿನಲ್ಲಿ ವಿಫಲವಾಗುತ್ತದೆ. ಏಕೆಂದರೆ ದೇವರು ನನ್ನ ಪರವಾಗಿದ್ದರೆ ನನ್ನನ್ನು ಎದುರಿಸುವವರು ಯಾರು? ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೇನ್. ನನ್ನ ಬೆಳಕು ನೀನೇ ಅಯ್ಯ, ಯೆಹೋವಾ ಓರಿ ನನ್ನ ಬೆಳಕು ನೀನೇ ಅಯ್ಯ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್. ನಮ್ಮ ಬಲಹೀನತೆಯ ಸ್ಥಿತಿಗತಿಗಳ ಮಧ್ಯದಲ್ಲಿ ತನ್ನ ಬಲವನ್ನು ನಮ್ಮ ಜೀವಿತಕ್ಕೆ ಕೊಟ್ಟು ನಮ್ಮನ್ನು ಬಲಶಾಲಿಗಳಾಗಿ ಮಾಡಿದ ದೇವರು ಆತನೇ ಆಗಿದ್ದಾನೆ. ಈ ಕಾರಣದಿಂದ ನಮ್ಮನ್ನು ಬಲಪಡಿಸಿದ ದೇವರಿಗೆ ಉತ್ತಮವಾಗಿ ಆರಾಧನೆ ಮಾಡುವವರಾಗೋಣ. ದೇವರೇ, ನೀನೇ ನನ್ನ ಬಲವು, ನೀನೇ ನನ್ನ ಬಲವು ಸ್ವಾಮಿ. ನಿನಗೆ ನನ್ನ ಆರಾಧನೆಯಪ್ಪ. ಯೆಹೋವಾ ಪೂಜಿ ನನ್ನ ಬಲವು. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. We welcome you to the word of life which God has given us the grace to preach the gospel through this television program. ಜೀವವಾಕ್ಯ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನ ಸಂಧಿಸಲಿಕ್ಕಾಗುವಾಗ ದೇವರು ಕೊಟ್ಟ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. Jesus loves each one of you. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ. That's why he left heaven, he came down to this earth in order to save every mankind on this earth. ಅದಕ್ಕೋಸ್ಕರವಾಗಿ ಆತನು ಮನುಷ್ಯರನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಧರೆಗಿಳಿದು ಬಂದವನಾಗಿದ್ದಾನೆ. The Bible says in John chapter 3 verse 16 that God so loved the world that he gave his only begotten son to us, and today if you and I we believe in him we have an eternal life. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ಮೇಲೆ ನಂಬಿಕೆ ಇಡುವವರು ಯಾರೊಬ್ಬರು ನಾಶವಾಗದಾಗಿ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟಿದ್ದಾನೆ. Today if you believe in Jesus you have an eternal life. ಇವತ್ತು ನೀವು ಯೇಸುವಿನ ಮೇಲೆ ನಂಬಿಕೆಯನ್ನು ಇಡುವುದಾದರೆ ನಿಮಗೆ ನಿತ್ಯ ಜೀವ ಉಂಟು. Because the Bible says in John chapter 14 verse 6 that Jesus himself is the way, the truth and the life. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಎಂಬುದಾಗಿ. And today through the birth of Jesus Christ we have received the salvation and light in our darkness and a life in our death. ಯೇಸು ಕ್ರಿಸ್ತನ ಜನನದ ಮೂಲಕವಾಗಿ ನಮ್ಮ ಕಾರ್ಗತ್ತಲೆಯ ಒಳಗಡೆ ಬೆಳಕನ್ನು, ಮರಣದ ಒಳಗಡೆ ಜೀವವನ್ನು ನಾವು ಹೊಂದಿಕೊಂಡವರಾಗಿದ್ದೇವೆ. Because he has paid the price for me and you on the cross of Calvary, and that is why salvation is made possible only through the name of Jesus Christ. ಕಲ್ವಾರಿಯ ಶಿಲುಬೆಯ ಮೇಲೆ ಆತನು ಬೆಲೆಯನ್ನು ಕೊಟ್ಟದ್ದರ ನಿಮಿತ್ತದಿಂದಲೇ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆಗೆ ಮಾರ್ಗ ಉಂಟಾಯಿತು. Because nobody died on this earth, because Jesus died and he was buried, and on the third day God rose him again and he is alive, and because he is alive we are alive too in this world. ಯೇಸು ಕ್ರಿಸ್ತನು ನಮಗಾಗಿ ಸತ್ತವನಾಗಿದ್ದಾನೆ, ಸಮಾಧಿ ಮಾಡಲ್ಪಟ್ಟವನಾಗಿದ್ದಾನೆ, 3ನೆಯ ದಿನದಲ್ಲಿ ಮೃತ್ಯುಂಜಯನಾಗಿ ನಮ್ಮ ಮಧ್ಯದಲ್ಲಿ ಇಂದು
ಜೀವಿಸುವವನಾಗಿದ್ದಾನೆ. Salvation is found in no one else but is only in the name of Jesus. ರಕ್ಷಣೆ ಎನ್ನುವಂಥದ್ದು ಬೇರೆ ಯಾವ ನಾಮದಿಂದಲೂ ಅಲ್ಲ, ಯೇಸು ಕ್ರಿಸ್ತನ ನಾಮದಿಂದ ಮಾತ್ರವೇ. Nobody on this earth ever carried that name of Jesus, because Jesus was the Son of the living God. Nobody on this earth ever said that I have died for you and I have redeemed you out of all your unrighteousness. ಯೇಸು ಕ್ರಿಸ್ತನ ನಾಮವನ್ನ ಮತ್ಯಾರು ಒತ್ತು ಸಾಗುವವರಾಗಿರಲಿಲ್ಲ. ಯಾಕಂದರೆ ನಾನೇ ಆತನಾಗಿದ್ದೇನೆ, ನಾನು ನಿಮ್ಮ ಪಾಪಗಳನ್ನು ಒತ್ತು ತೀರಿಸುವವನಾಗಿದ್ದಾನೆ ಎಂಬುದಾಗಿ ಆತನು ತಾನೇ ಮಾರ್ಗವನ್ನು ತೋರಿಸಿದ್ದಾನೆ. Every mankind is on this earth need this salvation which is made possible through Jesus Christ. ಲೋಕದಲ್ಲಿರುವಂತ ಪ್ರತಿಯೊಬ್ಬರಿಗೂ ರಕ್ಷಣೆ ಎನ್ನುವಂಥದ್ದು ಬಹು ಪ್ರಾಮುಖ್ಯ. ಅದು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿಯೇ. Salvation has 5 meanings. That's what we were meditating in all these episodes. ಈ ಕಳೆದ ಸಂಚಿಕೆಗಳಲ್ಲೆಲ್ಲ ನಾವು ಧ್ಯಾನಿಸ್ತಾ ಇದ್ದೆವು. ರಕ್ಷಣೆಯ ಒಳಗಡೆ 5 ಅಂಶಗಳನ್ನು ಒಳಗೊಂಡಿದೆ. Forgiveness of sins, ಪಾಪಗಳಿಂದ ಕ್ಷಮಿಸಲ್ಪಡುವಂಥದ್ದು, healing to the body here, ನಮ್ಮ ದೇಹಕ್ಕೆ ಬೇಕಾದ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವಂಥದ್ದು, releasing from the curse, ಶಾಪಗಳಿಂದ ನಾವು ಬಿಡುಗಡೆಯಾಗುವಂಥದ್ದು, receiving the blessings from God, ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥದ್ದು, being protected by God, ದೇವರಿಂದ ಸಂರಕ್ಷಣೆಯನ್ನು ಹೊಂದಿಕೊಂಡವರಾಗಿರುವಂಥದ್ದು. all these 5 things is the meaning of the salvation which every mankind on this earth they need it. ಈ 5 ಅಂಶಗಳನ್ನು ಒಳಗೊಂಡಂತ ರಕ್ಷಣೆಯನ್ನೇ ಮನುಕುಲದ ಪ್ರತಿ ಮನುಷ್ಯನು ಪಡೆಯಬೇಕೆಂಬುದಾಗಿ ಬಯಸುತ್ತಾ ಇರುವಂಥದ್ದು. Salvation is the greatest blessing which God has given to every mankind on this earth through Jesus Christ. ಯೇಸು ಕ್ರಿಸ್ತನ ಮೂಲಕವಾಗಿ ಒಂದು ದೊಡ್ಡ ವರವನ್ನ, ಉಡುಗೊರೆಯನ್ನ, ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನ ದೇವರು ಲೋಕಕ್ಕೆ ಕೊಟ್ಟಿದ್ದಾನೆ. It is not just being saved from sin but also receiving God's grace, love and eternal life. ಬರೀ ಪಾಪಗಳಿಂದ ಬಿಡುಗಡೆಯಾಗುವಂಥದ್ದು ಮಾತ್ರವಲ್ಲ, ದೇವರ ಕೃಪೆಯ ಮೂಲಕವಾಗಿ ನಿತ್ಯ ಜೀವವನ್ನು ಹೊಂದುವಂಥದ್ದು. The Bible teaches that salvation brings peace, joy and transforms all our life. ರಕ್ಷಣೆ ಎನ್ನುವಂಥದ್ದು ನಮ್ಮಲ್ಲಿ ಸಂತೋಷವನ್ನು, ಉಲ್ಲಾಸವನ್ನು, ಬದಲಾವಣೆಯನ್ನು ತರುವಂತದ್ದಾಗಿದೆ. When you receive the salvation, our complete life changes and we become a child of God, and all our old things will be buried and we become a new person in Christ Jesus. That's what the Bible says. ನಾವು ರಕ್ಷಣೆಯನ್ನು ಹೊಂದಿಕೊಳ್ಳುವುದರ ಮೂಲಕವಾಗಿ ಹಳೆಯ ಕಾರ್ಯಗಳೆಲ್ಲವೂ ಗತಿಸಿ ಸಮಾಧಿ ಮಾಡಲ್ಪಡುತ್ತವೆ. ಕ್ರಿಸ್ತನ ಮೂಲಕವಾಗಿ ನೂತನ ಜೀವಿತವನ್ನು ನಾವು ಹೊಂದಿಕೊಳ್ಳುತ್ತೇವೆ. When we are living in this world, when we are walking with these worldly things, the Satan rules our life. But when Jesus comes into our life, all our old things are gone and new things through Christ Jesus comes into our life and we become a child of God. ಲೋಕದ ಕಾರ್ಯಗಳನ್ನು ಒಳಗೊಂಡವರಾಗಿ ನಾವು ಹಾದು ಹೋಗುವುದಾದರೆ ಶತ್ರುವಾದ ಸೈತಾನನು ನಮ್ಮನ್ನು ಆಳ್ವಿಕೆ ಮಾಡುವವನಾಗಿರುತ್ತಾನೆ. ಅವುಗಳನ್ನು ಬಿಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಳುವಾಗ ಕರ್ತನು ನಮ್ಮನ್ನು ಆಳ್ವಿಕೆ ಮಾಡುತ್ತಾನೆ. Salvation is a gift from God. ರಕ್ಷಣೆ ಎನ್ನುವುದು ದೇವರ ವರವೇ. Salvation is not something we earn by good works, but it is a free gift from God because He loves each one of us. ದೇವರು ನಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುತ್ತಾ ಇರುವಂತ ಕಾರಣದಿಂದ ರಕ್ಷಣೆ ಎನ್ನುವಂತದ್ದು ದೇವರ ವರವಾಗಿದೆ. ಅದು ಪುಣ್ಯ ಕ್ರಿಯೆಗಳಿಂದ ನಮಗೆ ಸಿಕ್ಕಿದ್ದಲ್ಲ. That's why the Bible says in John 3:16, for God so loved the world that He gave His one and only Son to us. ಅದಕ್ಕೋಸ್ಕರವಾಗಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ನೋಡುವ ಹಾಗೆ ದೇವರು ಲೋಕವನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ ಕೊಟ್ಟನೆಂಬುದಾಗಿ ನೋಡುತ್ತೇವೆ. Nobody on this earth is ready to sacrifice their children or their son, but Jesus Christ was sacrificed because God loved you and me. God loved your family and my family. That's why He sent His Son and He made Him to die for us in order to redeem us from all our sickness, all our sins, all our curse, in order to release the blessings of God and to protect us from all our unrighteousness. ದೇವರು ನನ್ನನ್ನ, ನಿಮ್ಮನ್ನ, ನನ್ನ ಕುಟುಂಬವನ್ನ, ನಿಮ್ಮ ಕುಟುಂಬವನ್ನ ಎಲ್ಲ ವಿಧವಾದಂತ ರೋಗಗಳಿಂದಲೂ ಬಾಧೆ ಬಲಹೀನತೆಗಳಿಂದಲೂ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ತನ್ನ ಪ್ರಿಯ ಕುಮಾರನನ್ನು ನಮಗಾಗಿ ಕಳುಹಿಸಿದ್ದಾನೆ. Salvation is not earned by any man's good works, but salvation is the gift from the Almighty God. ರಕ್ಷಣೆ ಎನ್ನುವಂಥದ್ದು ಪುಣ್ಯ ಕ್ರಿಯೆಗಳಿಂದ ನಮಗೆ ಸಿಗುವಂತದ್ದಲ್ಲ. ರಕ್ಷಣೆ ಎನ್ನುವಂಥದ್ದು ದೇವರಿಂದ ನಮಗೆ ಒದಗಿ ಬಂದ ವರವಾಗಿದೆ. Ephesians
Ephesians chapter 2 verses 8 and 9 said, "For by grace you have been saved through faith, and not that of yourself. It is the gift of God, not of works, lest anyone should boast about their salvation." ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನ ಹೀಗೆ ಹೇಳ್ತದೆ, ನಂಬಿಕೆಯ ಮೂಲಕವಾಗಿ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. Salvation is the gift of God, and it is by the grace of God. God has released this salvation through Jesus Christ in each one of our lives. ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ, ಕೃಪೆಯ ಮೂಲಕವಾಗಿ ರಕ್ಷಣೆ ನಮಗೆ ಉಂಟಾಗಿದೆ. No man on this earth can boast about his salvation, but he can boast his salvation through Jesus Christ, because Jesus has brought it to every mankind on this earth. ರಕ್ಷಣೆಯ ಅನುಭವದ ಕುರಿತಾಗಿ ಯಾವ ನರಮನುಷ್ಯನು ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿಲ್ಲ. ಹೊಗಳಿಕೊಳ್ಳಬೇಕೆಂಬುದಾಗಿರುವುದಾದರೆ ಅದು ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ. Salvation has been made possible through Jesus Christ, and it is the gift of God. ರಕ್ಷಣೆ ಎನ್ನುವಂಥದ್ದು ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಸಾಧ್ಯವಾಗಿದೆ. ಅದು ದೇವರ ವರವು. When we sin against God, we have to pay a price for that. ನಾವು ದೇವರಿಗೆ ವಿರೋಧವಾಗಿ ಪಾಪ ಮಾಡುವಾಗ ಅದಕ್ಕೆ ನಾವು ಬೆಲೆ ಕೊಡಬೇಕಾಗುತ್ತದೆ. Because the Bible says in Romans 6:23, the wages of sin is death. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 23ನೇ ವಚನ ಹೀಗೆ ಹೇಳುತ್ತದೆ, ಪಾಪದ ಸಂಬಳ ಮರಣ ಎಂಬುದಾಗಿ. But the gift of God is eternal life, which is made possible through Jesus, because he paid the price for your sins and my sins on the cross of Calvary, and he died for us, and he was buried for us, and he rose again on the third day, and today he is alive, and he has given us a new life through him, and we have this eternal life. ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ, ಅದು ನಮಗೆ ನಮ್ಮ ಜೀವಿತದಲ್ಲಿ ಕೊಡಲ್ಪಟ್ಟಿದೆ. You didn't have to pay the price. ನೀವು ಬೆಲೆ ಕೊಡುವ ಅಗತ್ಯತೆ ಇಲ್ಲ. But Jesus paid the price. ಯೇಸು ಕ್ರಿಸ್ತನು ಬೆಲೆ ಕೊಟ್ಟಿದ್ದಾನೆ. Jesus died for you and me on the cross of Calvary. ಯೇಸು ಕ್ರಿಸ್ತನು ನಿನಗಾಗಿ ನಮಗಾಗಿ ಕಲ್ವಾರಿಯ ಶಿಲುಬೆಯಲ್ಲಿ ಸತ್ತಿದ್ದಾನೆ. That's why we received the salvation through him. ಅದಕ್ಕೋಸ್ಕರವಾಗಿ ಆತನ ಮೂಲಕವಾಗಿ ನಾವು ರಕ್ಷಣೆಯನ್ನು ಹೊಂದಿಕೊಂಡವರಾಗಿದ್ದೇವೆ. The gift from the Lord above, which God loved us, and he has given this gift of salvation to us. ಈ ರಕ್ಷಣೆಯ ವರವನ್ನ ಮೇಲಿನಿಂದ ದೇವರು ನಮ್ಮನ್ನ ಪ್ರೀತಿಸಿ ನಮ್ಮ ಮೇಲೆ ಕೊಟ್ಟವನಾಗಿದ್ದಾನೆ. If you see in the Bible, ಸತ್ಯವೇದವನ್ನ ನೀವು ನೋಡ್ರಿ, in Luke chapter 23 verses 39 to 43, it speaks about two thieves who were crucified along with Jesus on the cross of Calvary. ಕಲ್ವಾರಿಯ ಶಿಲುಬೆಯ ಮೇಲೆ ಇಬ್ಬರು ಕಳ್ಳರುಗಳನ್ನ ತೂಗು ಹಾಕಿರುವುದನ್ನ ನಾವು ನೋಡುತ್ತೇವೆ. And both the thieves, they spoke to Jesus. ಇಬ್ಬರು ಕಳ್ಳರುಗಳು ಕೂಡ ಯೇಸುವಿನ ಕುರಿತಾಗಿ ಮಾತನಾಡುತ್ತಾರೆ. One thief spoke ill about Jesus, saying that if you are really the Son of God, you come down from this cross and help us also to come down from this cross. ಒಬ್ಬ ಕಳ್ಳನು ಹೇಳುತ್ತಾನೆ, ನೀನು ನಿಜವಾಗಿಯೂ ದೇವರ ಮಗನಾಗಿರುವುದಾದರೆ ನಿನ್ನನ್ನು ರಕ್ಷಿಸಿಕೊಂಡು ನಮ್ಮನ್ನು ರಕ್ಷಿಸು ಎಂಬುದಾಗಿ. But the second thief on the cross said, we have sinned, and it is right for us to be to be hanged onto the cross. But Jesus never sinned against anyone, but he is paying the price. And he said to Jesus, Jesus, just remember me when you die. And Jesus said, tonight you will be in paradise with me, because he believed in Jesus. ಮತ್ತೊಬ್ಬ ಕಳ್ಳನು ಹೇಳುತ್ತಾ ಇದ್ದಾನೆ, ನಾವಾದರೂ ಅಪರಾಧವನ್ನ ಮಾಡಿ ತಕ್ಕ ದಂಡನೆಯನ್ನ ಹೊಂದಿದವರಾಗಿದ್ದೇವೆ, ಆದರೆ ಯೇಸುವೋ ಆತನು ಅಪರಾಧವನ್ನ ಮಾಡಿದವನಲ್ಲ. ಯೇಸುವೇ, ನಿನ್ನ ರಾಜ್ಯವನ್ನ ಪಡೆದವನಾಗಿ ಹಿಂತಿರುಗಿ ಬರುವಾಗ ನನ್ನನ್ನು ನೆನಪು ಮಾಡಿಕೊ ಎಂಬುದಾಗಿ ಹೇಳುತ್ತಾನೆ. One thief spoke ill about Jesus, but the other thief spoke well about Jesus, and Jesus said, tonight you will be in paradise along with me. ಒಬ್ಬ ಕಳ್ಳನು ಯೇಸುವಿನ ಕುರಿತಾಗಿ ಕೀಳಾಗಿ ಮಾತನಾಡಿದನು, ಮತ್ತೊಬ್ಬ ಕಳ್ಳನು ಯೇಸುವಿನ ಕುರಿತಾಗಿ ಮೇಲನ್ನ ಹಿತವನ್ನ ಮಾತನಾಡಿದನು. We saw that the second thief, he did not do any good works,
but he just believed in Jesus. ಎರಡನೆಯ ಕಳ್ಳನ ಕುರಿತಾಗಿ ನಾವು ನೋಡುವುದಾದರೆ ಅವನು ಒಳ್ಳೆಯ ಕಾರ್ಯಗಳನ್ನೇನು ಮಾಡಲಿಲ್ಲ, ಆದರೆ ಯೇಸುವಿನ ಮೇಲೆ ನಂಬಿಕೆ ಇಟ್ಟ. The Bible says he received the blessings of salvation. Jesus assured him, today you will be with me in paradise. ರಕ್ಷಣೆಯ ಆಶೀರ್ವಾದವನ್ನ ಆ ಕಳ್ಳನು ಹೊಂದಿಕೊಂಡನು ಎಂಬುದಾಗಿ ನೋಡುತ್ತೇವೆ. ಯೇಸು ಸ್ವಾಮಿ ಹೇಳುವ ಮಾತು, ಇವತ್ತೇ ನಿನ್ನ ಸಂಗಡ ಪರದೇಶಿನಲ್ಲಿರುವೆ ಎಂಬುದಾಗಿ ಹೇಳಿದನು. This shows that salvation is purely God's grace. When we just believe in him, we will have an eternal life. ಇದನ್ನ ನಾವು ನೋಡುವಾಗ ಇದು ಸ್ಪಷ್ಟವಾಗಿ ನಮಗೆ ತೋರಿಸ್ತದೆ, ರಕ್ಷಣೆ ಎನ್ನುವಂಥದ್ದು ಉಚಿತಾರ್ಥವಾದ ದೇವರ ವರ ಎಂಬುದಾಗಿ. When we have the salvation, which is a free gift from God, we receive the blessings from God, which is the part of the salvation in our lives. ನಮ್ಮ ಜೀವಿತದ ಒಳಗಡೆ ಉಚಿತಾರ್ಥವಾಗಿರುವ ದೇವರ ವರವಾಗಿರುವ ರಕ್ಷಣೆ ನಮ್ಮ ರಕ್ಷಣೆಯ ಅನುಭವದ ಮೂಲಕ ನಮ್ಮ ಮೇಲೆ ಬರ್ತದೆ. Salvation brings blessings from God. ರಕ್ಷಣೆ ಎನ್ನುವಂಥದ್ದು ದೇವರಿಂದ ಆಶೀರ್ವಾದಗಳನ್ನು ತರ್ತದೆ. Salvation means we receive the blessings from God the moment you become a child of God. ನೀವು ದೇವರ ಮಕ್ಕಳಾಗಿ ಮಾರ್ಪಾಟಾಗುವಾಗಲೇ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡವರಾಗಿರುತ್ತೀರಿ. Salvation brings spiritual blessings in every mankind on this earth. ರಕ್ಷಣೆಯ ಅನುಭವ ಎನ್ನುವಂಥದ್ದು ಲೋಕದಲ್ಲಿರುವ ಪ್ರತಿ ಮನುಷ್ಯರ ಮೇಲೆ ಆತ್ಮಿಕ ಆಶೀರ್ವಾದಗಳನ್ನು ಬರಮಾಡುವಂತದ್ದಾಗಿದೆ. When we are saved and we become a child of God, ನಾವು ಯಾವಾಗ ರಕ್ಷಿಸಲ್ಪಟ್ಟು ದೇವರ ಮಕ್ಕಳಾಗುತ್ತೇವೆಯೋ, God blesses us with peace, joy and new identity through Christ Jesus in our life. ದೇವರು ನಮ್ಮನ್ನ ಸಮಾಧಾನದಿಂದಲೂ ಉಲ್ಲಾಸದಿಂದಲೂ ನೂತನವಾದಂತ ಒಂದು ಗುರುತಿನಿಂದಲೂ ನಮ್ಮನ್ನ ನಡೆಸುವವನಾಗಿದ್ದಾನೆ. All our old things are removed and we are being able to walk through Jesus because we have Jesus in our life and we are a new person through Jesus and we are presented before God as a child of God. ನಮ್ಮ ಹಳೆಯ ಸಂಗತಿಗಳೆಲ್ಲವೂ ತೆಗೆದು ಹಾಕಲ್ಪಟ್ಟವು, ನಾವು ನೂತನವಾದವರಾಗಿದ್ದೇವೆ, ನಾವು ಆ ದೇವರ ಮುಂದೆ ನಮ್ಮನ್ನ ತೋರಿಸಿಕೊಳ್ಳುವವರಾಗಿದ್ದೇವೆ. 2 Corinthians 5:17 said, therefore if anyone is in Christ, he is a new creation, old things have passed away, behold all things have become new. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 17ನೇ ವಚನ ಹೀಗೆ ಹೇಳ್ತದೆ, ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. Today you and I, the moment we give our life to Jesus, we become a new person through Christ Jesus. All our old things are past and new things begins in our life. ಇಂದು ನಾನು ನೀವುಗಳು ನಮ್ಮ ಜೀವಿತಗಳನ್ನು ದೇವರಿಗೆ ಸಮರ್ಪಣೆ ಮಾಡುವುದರ ಮೂಲಕವಾಗಿ ನೂತನ ಸೃಷ್ಟಿಯಾಗುತ್ತೇವೆ. ನಮ್ಮ ಎಲ್ಲ ಹಳೆಯ ಕಾರ್ಯಗಳು ಗತಿಸಿ ಹೋಗಿ ಎಲ್ಲವೂ ನೂತನವಾಗುತ್ತವೆ. Romans 5:1 says, therefore having been justified by faith, we have peace with God through our Lord Jesus Christ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಚನ ಹೀಗೆ ಹೇಳ್ತದೆ, ಈಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿರೋಣ. The moment you become a child of God, you receive the salvation by faith, and the peace of God through our Lord Jesus Christ will rest upon our life, and we will walk in that peace, and we will be able to be a righteous children of the righteous God. ನಾವು ಯಾವ ಕ್ಷಣದಲ್ಲಿ ನಮ್ಮ ಜೀವಿತವನ್ನ ಯೇಸು ಕ್ರಿಸ್ತನಿಗೆ ಸಮರ್ಪಣೆಯನ್ನು ಮಾಡುತ್ತೇವೆಯೋ ಆ ಸಮಯದಲ್ಲಿಯೇ ದೈವ ಸಮಾಧಾನ ಎನ್ನುವಂಥದ್ದು ಬಂದು ನಮ್ಮನ್ನು ಆವರಿಸುವಂತದ್ದಾಗಿರುತ್ತದೆ. Bible speaks about a man called Zacchaeus. ಸತ್ಯವೇದದಲ್ಲಿ ಜಕ್ಕಾಯನ್ ಎಂಬುದಾಗಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಮಾತನಾಡುತ್ತದೆ. Zacchaeus was a tax collector, the Bible says. ಸತ್ಯವೇದ ಹೇಳ್ತದೆ ಜಕ್ಕಾಯನು ಒಬ್ಬ ಸುಂಕ ವಸೂಲಿಗಾರನಾಗಿದ್ದ. He was a chief tax collector, the Bible says. ಅವನು ಒಬ್ಬ ಅಧಿಕಾರಿಯಾಗಿದ್ದ ಲೆಕ್ಕವನ್ನ ತೆಗೆದುಕೊಳ್ಳುವುದಕ್ಕಾಗಿ. And he had cheated so many people and he was collecting tax and all the bribes and everything in his life, and there was no peace in Zacchaeus' life. ಅವನು ಸುಂಕವನ್ನ ವಸೂಲಿ ಮಾಡುವಂತದ್ದು ಮಾತ್ರವಲ್ಲ, ಅವನು ಹೆಚ್ಚಿನ ದರದಲ್ಲಿ ಹಣವನ್ನ ತೆಗೆದುಕೊಳ್ಳುವವನಾಗಿದ್ದ. He was going through a lot of disturbance, and there was no peace in his life, there was no peace in his family, and everything was going like a curse upon his life because there was no salvation in his life. ಅವನ ಜೀವಿತದ ಒಳಗಡೆ ರಕ್ಷಣೆಯ ಅನುಭವವು ಇಲ್ಲದೆ
ಇರುವಂತ ಕಾರಣದಿಂದ ಎಲ್ಲವೂ ಶಾಪಗ್ರಸ್ತವಾಗಿ ಸಮಾಧಾನ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಕುಟುಂಬವು ಹಾದು ಹೋಗುತ್ತಾ ಇತ್ತು. The Bible says he hears about Jesus and he wanted to see Jesus and he wanted to receive this salvation by seeing Jesus in his life. ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿಸಿಕೊಂಡಿದ್ದಾನೆ, ಯೇಸು ಕ್ರಿಸ್ತನ ಕುರಿತಾಗಿ ನೋಡಬೇಕೆನ್ನುವ ಆಸೆಯನ್ನು ಹೊಂದಿದವನಾದ ಕಾರಣ ಅವನು ಯೇಸು ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಹೊಂದುತ್ತಾ ಇದ್ದಾನೆ. He heard about Jesus, the miracles of Jesus and what Jesus was doing. He believed that Jesus was the Son of the living God and he believed, if I see Jesus, I am going to receive salvation in my life. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಎಲ್ಲ ಅದ್ಭುತಗಳನ್ನ ಸೂಚಕ ಕಾರ್ಯಗಳನ್ನ ಮಾಡುತ್ತಾ ಇದ್ದಾನೆ ಎನ್ನುವುದರ ಕುರಿತಾಗಿ ಆತನು ಕೇಳಿದವನಾಗಿದ್ದ ನಂತರ ಅವನು ಯೇಸು ಕ್ರಿಸ್ತನನ್ನು ನಾನು ನನ್ನ ಜೀವಿತದಲ್ಲಿ ಅಂಗೀಕರಿಸಿಕೊಳ್ಳುವುದಾದರೆ ನಾನು ಕೂಡ ರಕ್ಷಣೆಯನ್ನು ಹೊಂದಬಹುದು ಎನ್ನುವಂತದ್ದನ್ನ ಅರಿತ. One day Jesus came to his town. ಒಂದು ದಿನ ಯೇಸು ಕ್ರಿಸ್ತನು ಅವನ ಪಟ್ಟಣಕ್ಕೆ ಅದು ಬಂದ. He wanted to see Jesus. ಯೇಸು ಕ್ರಿಸ್ತನನ್ನ ಅವನು ನೋಡಬೇಕೆನ್ನುವ ಆಶಯ. The Bible says he was a short man. ಸತ್ಯವೇದ ಹೇಳ್ತದೆ ಅವನು ಕುಳ್ಳನಾಗಿರುವ ವ್ಯಕ್ತಿ, ಗಿಡ್ಡನು. The Bible says whenever Jesus came, hundreds of people were flocking and he thought in his mind, I am not going to see Jesus, and he believed that somehow he wanted to receive the salvation. And the Bible says he sees a sycamore tree and he goes and climbs on it and he sits on the sycamore tree to see Jesus in his eyes, to receive salvation in his life, to receive the blessings from God. ಯೇಸು ಕ್ರಿಸ್ತನ ಜೊತೆಯಲ್ಲಿ ನೂರಾರು ಮಂದಿ ನಡೆದು ಬರುತ್ತಾ ಇರುವಂತದ್ದನ್ನು ನೋಡಿದಾಗ ಅವನು ಅಯ್ಯೋ ನಾನು ಯೇಸುವನ್ನ ನೋಡಲೇಬೇಕು, ನಾನು ಯೇಸುವನ್ನ ನೋಡಿ ರಕ್ಷಣೆ ಅನುಭವದಲ್ಲಿ ಬರಬೇಕು ಎನ್ನುವಂತದ್ದನ್ನ ದೃಢಪಡಿಸಿಕೊಂಡು ಒಂದು ಆಲದ ಮರವನ್ನ ಏರಿ ಆತನು ಯೇಸುವನ್ನ ನೋಡಿದನು. He was waiting for Jesus. ಯೇಸುವಿಗಾಗಿ ಅವನು ಕಾಯ್ತಾ ಇದ್ದಾನೆ. Jesus passed by and Jesus comes and stops at the sycamore tree because Jesus, he was a son of the living God. He knew what was going through Zacchaeus' life and he knew that Zacchaeus was looking for salvation to him and to his family. ಯೇಸು ಕ್ರಿಸ್ತನು ಜಕ್ಕಾಯನ ಬಳಿಗೆ ಬಂದಾಗ ಆತನು ಅಲ್ಲಿ ನಿಂತುಕೊಳ್ಳುವಂತದನ್ನು ನೋಡುತ್ತೇವೆ. ಯಾಕಂದರೆ ಮರದ ಮೇಲೆ ಕುಳಿತಿರುವ ಜಕ್ಕಾಯನ ಹೃದಯದ ಒಳಗಡೆ ಅವನ ಕುಟುಂಬದ ಪರಿಸ್ಥಿತಿ ಏನು ಎನ್ನುವಂತದನ್ನ ಯೇಸು ಅರಿತವನಾಗಿದ್ದ. Jesus stood near the sycamore tree. He saw up and he said, Zacchaeus, come down, I want to come to your home. ಯೇಸು ಕ್ರಿಸ್ತನು ಆ ಮರದ ಕೆಳಗಡೆ ನಿಂತುಕೊಂಡು ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಯಲ್ಲಿ ಉಳ್ಕೊಳ್ತೇನೆ ಎಂಬುದಾಗಿ ಹೇಳ್ತಾನೆ. When you want to receive salvation, Jesus knows every situation. He is a God. He is able to bring those salvation to your life, to your family through him, in Jesus name. ನೀವು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆನ್ನುವಂತ ದಾಹ ಇರುವಾಗ ರಕ್ಷಣೆಯನ್ನು ಕೊಡುವ ಯೇಸು ಕ್ರಿಸ್ತನಿಗೆ ಗೊತ್ತು ಹೇಗೆ ನಿನ್ನನ್ನು ನಿನ್ನ ಕುಟುಂಬವನ್ನು ರಕ್ಷಿಸಬೇಕು ಎನ್ನುವಂತದ್ದು. And the Bible says when Jesus called Zacchaeus' name, Zacchaeus came running down and he holded the hand of Jesus and he was ready to take Jesus because Jesus wanted to sit and dine in Zacchaeus' house in his life. ಜಕ್ಕಾಯನನ್ನ ನೋಡಿ ಯೇಸು ಕ್ರಿಸ್ತನು ಯಾವಾಗ ಆ ನುಡಿಯನ್ನು ಹೇಳಿದನೋ ತಕ್ಷಣವೇ ಅವನು ಕೆಳಗಿಳಿದು ಓಡಿ ಬಂದು ಯೇಸುವಿನ ಕರಗಳನ್ನು ಹಿಡಿದುಕೊಂಡು ಯೇಸು ಆತನ ಮನೆಯಲ್ಲಿ ಆಹಾರವನ್ನು ಸೇವನೆ ಮಾಡಬೇಕೆನ್ನುವುದರ ಕುರಿತಾಗಿ ಎಳೆದುಕೊಂಡು ಹೋಗುತ್ತಾರೆ. And all were sitting across the table and they were eating the food and suddenly Zacchaeus stands up and he said, Lord, if I had cheated anybody, I will return back them 4 times. And he repented in his heart and he asked forgiveness from God and Jesus was able to release salvation. And Jesus said, today salvation has come into this home. ಅವರು ಉತ್ತಮವಾಗಿ ಊಟವನ್ನು ಮಾಡುತ್ತಾ ಇರುವಂತ ಸಮಯದಲ್ಲಿ ತಕ್ಷಣವೇ ಜಕ್ಕಾಯನು ಎದ್ದು ನಿಂತುಕೊಂಡು ಯೇಸು ಸ್ವಾಮಿಯನ್ನು ನೋಡುತ್ತಾ ಹೇಳ್ತಾ ಇದ್ದಾನೆ, ನಾನು ಯಾರಿಂದಲಾದರೂ ಹಣವನ್ನ ದೋಚಿಕೊಂಡಿರುವುದಾದರೆ ಅವರಿಗೆ 4ರಷ್ಟು ಹಿಂತಿರುಗಿ ಕೊಡುತ್ತೇನೆ ಎಂಬುದಾಗಿ ಅವನು ಹೇಳುವಂತದ್ದನ್ನು ನೋಡುತ್ತೇವೆ. And he said, I will give half of my possession to the poor. ನನ್ನ ಆಸ್ತಿಯ ಅರ್ಧ ಭಾಗವನ್ನು ನಾನು ಬಡವರಿಗೆ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. The moment he said that, Jesus stood up and said, salvation has come into this home. ಯಾವಾಗ ಆ ನುಡಿಯನ್ನ ಹೇಳಿದನೋ ತಕ್ಷಣ ಯೇಸು ಸ್ವಾಮಿ ಹೇಳ್ತಾರೆ, ರಕ್ಷಣೆ ಈ ಮನೆಗೆ ಬಂತು ಎಂಬುದಾಗಿ. Today I want to tell you, people of God, ಇವತ್ತು ನಾನು ನಿಮಗೆ ಹೇಳ್ತೇನೆ ದೇವ ಜನರೇ, Zacchaeus just wanted to meet Jesus, but Jesus went to his home and he sat with him and he dined with him and he was able to see salvation coming into Zacchaeus' life because Zacchaeus repented and turned his life towards Jesus. ಜಕ್ಕಾಯನು ಯೇಸು ಕ್ರಿಸ್ತನನ್ನು ನೋಡಬೇಕೆಂಬುವ ದಾಹ ಉಳ್ಳವನಾಗಿದ್ದನು. ಯೇಸು ಕ್ರಿಸ್ತನು ಅವನ ಮನೆಗೆ ಹೋಗಿ ಅವನ ಮನೆಗೆ ರಕ್ಷಣೆಯನ್ನ
ಘೋಷಣೆ ಮಾಡುವಂಥದ್ದು ನೋಡುತ್ತೇವೆ. ಯಾವಾಗ ಯೇಸು ಕ್ರಿಸ್ತನು ಅವರ ಮನೆಗೆ ಹೋದನು, ಅವನು ಪಾಪವನ್ನ ಬಿಟ್ಟು ಕರ್ತನ ಕಡೆಗೆ ತಿರುಗುವುದನ್ನು ನೋಡುತ್ತೇವೆ. His salvation brought joy, transformation and restoration to his family, and he was joy and peace and everything was restored in his life. ಅವನ ಜೀವಿತದ ಒಳಗಡೆ ಆ ರಕ್ಷಣೆಯ ಅನುಭವ ಎನ್ನುವಂಥದ್ದು ಪುನರ್ಸ್ಥಾಪನೆಯನ್ನು, ಉಲ್ಲಾಸವನ್ನು, ಸಂತೋಷ, ಸಮಾಧಾನವನ್ನ ಪುನರ್ಸ್ಥಾಪನೆ ಮಾಡಿ ಕೊಟ್ಟಿತು ಎಂಬುದಾಗಿ ನೋಡುತ್ತೇವೆ. Zacchaeus received the salvation, received the blessings from God, and he was able to see the joy, peace and happiness once again in his family because through Jesus Christ. ಜಕಾಯನು ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನ ಹೊಂದಿದವನಾಗಿ ಅವನ ಜೀವಿತದ ಒಳಗಡೆ ಸಮಾಧಾನ, ಸಂತೋಷ ಎಲ್ಲವನ್ನ ಹಿಂತಿರುಗಿ ಪಡೆದದನ್ನು ನೋಡುತ್ತೇವೆ. Today, if you want to receive the salvation, you will receive the blessings from God. The joy, peace and happiness will rest upon your family because of the salvation through Jesus Christ. ಇವತ್ತು ಯೇಸುವನ್ನು ನೀವು ಅಂಗೀಕಾರ ಮಾಡಿಕೊಳ್ಳುವಾಗಲೇ ನಿಮ್ಮ ಜೀವಿತದ ಒಳಗಡೆ ರಕ್ಷಣೆಯ ಅನುಭವದ ಮೂಲಕವಾಗಿ ಸಂತೋಷವು, ಸಮಾಧಾನವು, ಉಲ್ಲಾಸವು ಮರುಸ್ಥಾಪನೆಯಾಗುತ್ತದೆ. Zacchaeus repented and God was able to release this salvation into his home. ಜಕ್ಕಾಯನು ದೇವರ ಕಡೆಗೆ ತಿರುಗಿಕೊಂಡನು. ದೇವರು ಈ ರಕ್ಷಣೆಯ ಅನುಭವವನ್ನು ಅವನ ಮನೆಗೆ ಅನುಮತಿಸಿದರು. Today, are you ready to repent from all your sinful life and to receive this salvation in your home, to receive this blessings, this joy, peace and happiness through Jesus Christ in your life? ಇವತ್ತು ನೀವು ನಿಮ್ಮ ಜೀವಿತದಲ್ಲಿ ಪಾಪವನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ನಿಮ್ಮಲ್ಲಿಯೂ ನಿಮ್ಮ ಮನೆಯಲ್ಲಿರುವಂತ ಎಲ್ಲರಲ್ಲಿಯೂ ನೀವು ಆ ಒಂದು ಕಾರ್ಯವನ್ನು ನೋಡುವುದಾದರೆ ದೇವರು ಬಂದು ನಿಮ್ಮ ಮಧ್ಯದಲ್ಲಿ ಇಳಿದುಕೊಳ್ಳುತ್ತಾನೆ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. This is your divine time for you to receive the salvation, the blessings from God, which God has made possible. It's a gift from God because of his mercy and because he loves each one of you. ದೇವರಿಂದ ನಮಗೋಸ್ಕರವಾಗಿ ಒದಗಿ ಬಂದಂತ ವರವಾಗಿದೆ. ಆತನ ಕರುಣೆಯ ಮೂಲಕ ನಮಗೆ ರಕ್ಷಣೆ ಎನ್ನುವಂಥದ್ದು ಇಂದು ಕ್ರಿಸ್ತನ ಮೂಲಕ ಸಾಧ್ಯವಾಗಿದೆ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Jesus, we believe that you brought salvation to every mankind on this earth. ಯೇಸುವೇ, ಇಲ್ಲಿ ಇರುವಂತ ಪ್ರತಿ ಮನುಷ್ಯರಿಗೆ ನಿನ್ನ ಮೂಲಕವಾಗಿ ನೀನು ರಕ್ಷಣೆಯನ್ನು ತಂದಿದೆ ಎಂಬುದಾಗಿ ವಂದಿಸುತ್ತೇವೆ. Joy, peace and love and affection, everything is from you and it is the blessing from God through salvation in my life. ಕರ್ತನಾದ ದೇವರೇ, ನನ್ನ ಜೀವಿತದ ಒಳಗಡೆ ರಕ್ಷಣೆಯ ಅನುಭವದ ಮೂಲಕವಾಗಿ ಬಂದಂತ ಎಲ್ಲ ಸಂತೋಷಕ್ಕೂ, ಸಮಾಧಾನಕ್ಕೂ, ಉಲ್ಲಾಸ, ಪ್ರೇರಣೆಗಳಿಗೂ ನೀನೇ ಕಾರಣವಾಗಿದೆಯಪ್ಪ. I repent of all my sins in my life. ನನ್ನ ಜೀವಿತದ ಎಲ್ಲ ಪಾಪಗಳ ನಿಮಿತ್ತ ನಿನ್ನ ಕಡೆಗೆ ನಾನು ತಿರುಗಿಕೊಂಡು ಮಾನಸಾಂತರ I ಪಡುತ್ತೇನೆ. believe today through this television program I am going to see salvation in my life and in my house. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಾನು ನನ್ನ ಮನೆಗೂ ನನ್ನ ವೈಯಕ್ತಿಕ ಬದುಕಿಗೂ ರಕ್ಷಣೆಯನ್ನ ಸ್ವಾಗತಿಸುತ್ತೇನೆ. Come into my life. ನನ್ನ ಜೀವಿತದ ಒಳಗಡೆ ಬಾ ಸ್ವಾಮಿ. Because you have paid the price for my salvation. ಯಾಕಂದರೆ ನೀನು ನನ್ನ ರಕ್ಷಣೆಗೋಸ್ಕರವಾಗಿ ಬೆಲೆ ಕೊಟ್ಟಿದ್ದೀಯಪ್ಪ. Wash me and cleanse me and I believe that you are the son of the living God. ನನ್ನನ್ನು ತೊಳೆದು ಶುದ್ಧೀಕರಣವನ್ನ ಮಾಡು. ನಾನು ನಂಬುತ್ತೇನೆ ನೀನೇ ಜೀವಿಸುವ ದೇವ ಕುಮಾರನು. I believe in the resurrection power which God rose you again on the cross from the grave. ನಾನು ಪುನರುತ್ಥಾನದ ಬಲವನ್ನು ನಂಬುತ್ತೇನೆ. ಕರ್ತನು ತಾನೇ ಯೇಸು ಕ್ರಿಸ್ತನನ್ನ ಸತ್ತವರೊಳಗಡೆಯಿಂದ ಎಬ್ಬಿಸಿದನೆಂಬುದಾಗಿ ನಂಬುತ್ತೇನೆ. Today salvation is made possible through you, Jesus. And Jesus, from today onwards I believe in you that you are going to be my Lord and Savior in my life. ಯೇಸು ಕ್ರಿಸ್ತನೇ, ನಿನ್ನನ್ನ ನಾನು ನಂಬುತ್ತೇನೆ. ನೀನೇ ನನ್ನ ಜೀವಿತದ ರಕ್ಷಕನು, ಕರ್ತನೂ ಆಗಿದೆ ಎಂಬುದಾಗಿ. Thank you, Lord, for this salvation in my life. ದೇವರೇ, ನನ್ನ ಜೀವಿತದ ಒಳಗಡೆ ಇರುವ ಈ ರಕ್ಷಣೆಗಾಗಿ ಸ್ತೋತ್ರ. In Jesus' name we pray. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. Amen. ಆಮೆನ್. If you made this prayer, believe that you have received this salvation, the blessings from God, peace, joy and happiness will rest upon you and your family. ಈ ಒಂದು ಪ್ರಾರ್ಥನೆಯನ್ನ ನೀನು ಮಾಡಿರುವುದಾದ್ರೆ ನಂಬಿಕೆ ಇಡು. ದೇವರ ಸಮಾಧಾನ, ದೇವರ ಸಂತೋಷ, ದೇವರ ನಿತ್ಯ ಕಾರ್ಯವು ನಿಮ್ಮ ಜೀವಿತದಲ್ಲಿ ಇರುವಂತದ್ದಾಗಿರ್ತದೆ. God bless you all. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.